ಎಲ್ರಿಗೂ ನಮಸ್ಕಾರ. ಈ ಜಗತ್ತು ನಿಂತಿರೋದೇ ಸೋಷಿಯಲ್ ಮೀಡಿಯಾ ಹಾಗೂ ಒಂದು ಟೆಕ್ನಾಲಜಿ ಮೇಲೆ. ಚಿಕ್ಕ ವಯಸ್ಸಿನ ಹುಡುಗರವರೆಗೂ ಮತ್ತೆ ದೊಡ್ಡವರೆಗೂ ಒಂದು ಸೋಷಿಯಲ್ ಮೀಡಿಯಾ ಅಷ್ಟು ರೀಚ್ ಆಗಿದೆ. ಆ ಚಿಕ್ಕ ವಯಸ್ಸಿನ ಹುಡುಗಂಗೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂದ್ರೆ ಏನಂತ ಇವಾಗ ಗೊತ್ತು. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಅಡ್ವಾಂಟೇಜ್ ಕೂಡ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದರಲ್ಲಿ ಇದೆ. ನಾನು ಈ ತಮಿಳಲ್ಲಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ. ನಾನು ಈ ವಿಡಿಯೋ ಮಾಡಿರೋದು ಈಗ ನಿಮ್ಮ ಎಕ್ಸಾಂಪಲ್, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿರ್ಬೋದು ಅಥವಾ ಆಗದೇನೆ ಇರ್ಬೋದು, ಅದನ್ನ ಹೇಗೆ ಸೇವ್ ಆಗ್ಬೋದು ಹ್ಯಾಕ್ ಆಗೋದ್ರಿಂದ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ. ಯಾಕಂದ್ರೆ ಇದರಲ್ಲಿ ಒಂದೊಂದು ಸ್ಟೆಪ್ಸ್ ಕೂಡ ನಾನು ನಿಮ್ಗೆ ಅರ್ಥ ಆಗೋಗಿ ಹೇಳಿದ್ದೀನಿ. ನೀವು ಒಂದೊಂದು ಸ್ಟೆಪ್ ಕೂಡ ಮಿಸ್ ಮಾಡಲೇಬಾರ್ದು. ಇದನ್ನ ಆದಷ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಇದು ನಿಮ್ಮೊಬ್ಬರಿಗೆ ಸಮಸ್ಯೆ ಆಗಿರಲ್ಲ, ಇದು ಸುಮಾರು ಜನ ಸಮಸ್ಯೆ ಆಗಿರುತ್ತೆ. ಸೊ ಅವ್ರಿಗೂ ಒಂದು ಇದ್ರ ಬಗ್ಗೆ ನಾಲೆಜ್ ಅನ್ನ ಹೇಳೋಣ ಬನ್ನಿ. ಎಲ್ರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಮೊದಲನೆಯದು ಪಾಸ್ವರ್ಡ್ ಯಾವ ತರ ಇಡಬೇಕು ಅಂತ. ಈಗ ಸುಮಾರು ಜನ ನನ್ನ ವಿಡಿಯೋ ನೋಡಿದ್ರೆ ನಿಮ್ಮ ಪಾಸ್ವರ್ಡ್ ಹೇಗಿರುತ್ತೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಲಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಆಗಿರ್ಲಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಲಾಸ್ಟ್ ಡಿಜಿಟ್ಸ್ ಆಗಿರ್ಲಿ, ಅಥವಾ ನಿಮ್ಮ ಹೆಸರು ಮುಂದೆ ನಿಮ್ಮ ಮೊಬೈಲ್ ನಂಬರ್ ಹಾಕಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಹಾಕಿರ್ಬೋದು. ಆ ತರ ಒಂದು ಪಾಸ್ವರ್ಡ್ ಮಾಡ್ಕೊಂಡಿರ್ತಾರೆ. ಈಸಿಯಾಗಿ ನಾನೇ ಗೆಸ್ ಮಾಡಿದ್ದೀನಿ ನೋಡಿ. ಆದ್ರೆ ಇದನ್ನ ಹ್ಯಾಕರ್ಸ್ ಗಳಿಗೆ ಈಸಿಯಾಗಿ ಆಕ್ಸೆಸ್ ಮಾಡಬಹುದು ಈ ಪಾಸ್ವರ್ಡ್ ಗಳನ್ನೆಲ್ಲ. ಹೇಗೆಂದ್ರೆ ಸೈಬರ್ ಸೆಕ್ಯೂರಿಟಿ ಟರ್ಮ್ಸ್ ನಲ್ಲಿ ಡಿಕ್ಷನರಿ ಅಟ್ಯಾಕ್ ಹಾಗೂ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ ಕರಿತೀವಿ ಇದನ್ನ. ಸುಮಾರು ಲಿಸ್ಟ್ ಆಫ್ ಪಾಸ್ವರ್ಡ್ಸ್ ಇಟ್ಕೊಂಡಿರ್ತಾರೆ ಹ್ಯಾಕರ್ಗಳು. ಅದರಿಂದ ಈ ತರ ಒಂದು ನಿಮ್ಮ ಅಕೌಂಟ್ ಪಾಸ್ವರ್ಡ್ ನ ಕಾಂಬಿನೇಷನ್ಸ್ ಟ್ರೈ ಮಾಡ್ಬಿಟ್ಟು ಅಕೌಂಟ್ ಹ್ಯಾಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಕ್ಕೆ ಯಾವಾಗಲೂ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ರೆಕಮೆಂಡ್ ಮಾಡಕ್ಕೆ ಹೇಳ್ತೀನಿ. ಯಾವ ತರ ಬೇಕು ನಿಮ್ಮ ಪಾಸ್ವರ್ಡ್ ಅಂತ ಹೇಳ್ತೀನಿ. ನಾನು ಸುಮಾರು ಸ್ಟೆಪ್ಸ್ ನ ಹೇಳ್ತೀನಿ, ಈ ತರ ಅದನ್ನ ಫಾಲೋ ಮಾಡಿ. ಮೊದಲನೆಯದಾಗಿ ಅದರಲ್ಲಿ ಅಪ್ಪರ್ ಕೇಸ್ ಹಾಗೂ ಲೋವರ್ ಕೇಸ್, ದೊಡ್ಡ ಆಲ್ಫಾಬೆಟ್ಸ್ ಹಾಗೂ ಚಿಕ್ಕ ಆಲ್ಫಾಬೆಟ್ಸ್ ನ ಯೂಸ್ ಮಾಡಿ. ಮತ್ತೆ ಅದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಬರುತ್ತೆ. ಈಗ ಆಸ್ಟರಿಸ್ಕ್ ಇರ್ಬೋದು ಅಥವಾ ಎಕ್ಸ್ಕ್ಲಮೇಟರಿ, ಹ್ಯಾಶ್ಟ್ಯಾಗ್ಸ್, ಈ ತರ ಒಂದನ್ನ ಯೂಸ್ ಮಾಡಿ ನಿಮ್ಮ ಪಾಸ್ವರ್ಡ್ ಗಳಲ್ಲಿ. ಮತ್ತೆ ಆಲ್ಫಾಬೆಟ್ಸ್ ಅಲ್ಲದೆ ನಂಬರ್ ಕೂಡ ಯೂಸ್ ಮಾಡಿ ಇಲ್ಲಿ. ಈಗ ಎಕ್ಸಾಂಪಲ್, ನನ್ನ ಹೆಸರು ಯಶಸ್. ಸೊ ನನ್ನ ಪಾಸ್ವರ್ಡ್ ಬಂದ್ಬಿಟ್ಟು ಈ ತರ ಇಟ್ಕೊಂತೀನಿ ನೋಡಿ. ಇದು ಒಂದು ಸೇಫ್ ಅಂಡ್ ಸೆಕ್ಯೂರ್ ಆದ ಒಂದು ಪಾಸ್ವರ್ಡ್ ಕೂಡ. ಈ ಟೈಪ್ ಕಾಂಬಿನೇಷನ್ ಈ ತರ ಒಂದು ಪಾಸ್ವರ್ಡ್ ಇಟ್ಟರೆ ಆ ಒಬ್ಬ ಹ್ಯಾಕರ್ಗೂ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಪಾಸ್ವರ್ಡ್ ತೆಗೆಯಕ್ಕೆ. ಎಷ್ಟೋ ದಿನಗಳ ಕಾಲ, ಎಷ್ಟೋ ವರ್ಷಗಳ ಕಾಲ ಆಗುತ್ತೆ ಈ ತರ ಒಂದು ಪಾಸ್ವರ್ಡ್ ನ ಕ್ರ್ಯಾಕ್ ಮಾಡೋದಕ್ಕೆ ಹ್ಯಾಕರ್ಗೆ. ಸೊ ಅದಕ್ಕೆ ಈಗ ನಾರ್ಮಲ್ ಆಗಿ ನನ್ನ ಅಕೌಂಟ್ ಹೆಸರೆಲ್ಲ ನಾನು ಯಶಸ್ ಅಂತ ಇಟ್ಟು ಹೋದ್ರೆ ಅವಾಗ ಹ್ಯಾಕರ್ಗೆ ಈಸಿಯಾಗಿ, ಹ್ಯಾಕರ್ ಏನಕ್ಕೆ ನಾರ್ಮಲ್ ಪರ್ಸನ್ ಈಸಿಯಾಗಿ ಗೆಸ್ ಮಾಡ್ತಾನೆ ಇಲ್ಲಿ ಇಟ್ಟಿರ್ಬಹುದಲ್ವಾ ಅಂತ. ಸೊ ಯಾವಾಗಲೂ ಈ ತರ ಈ ಫಾರ್ಮೆಟ್ ಅಲ್ಲಿ ಇರೋ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ನಿಮ್ಗೆ ಯಾವುದೇ ಒಂದು ಜಿಮೇಲ್ ಅಕೌಂಟ್ ಆಗಿರ್ಲಿ, ಗೂಗಲ್ ಅಕೌಂಟ್ ಆಗಿರ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಯಾವುದೇ ಒಂದು ಆಪ್ ಗಳಾಗ್ಲಿ ಈ ತರ ಒಂದು ಪಾಸ್ವರ್ಡ್ ನ ಯೂಸ್ ಮಾಡಿ. ಸೊ ಎರಡನೇ ಸ್ಟೆಪ್ ಏನಪ್ಪಾ ಅಂದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ. ಏನಪ್ಪಾ ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್? ಇದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಿಮ್ಮ ಜ್ಯುವೆಲರೀಸ್ ಎಲ್ಲ ಒಂದು ಟೇಬಲ್ ಮೇಲೆ ಇಟ್ಟು ಹೋಗಿದ್ದೀರಾ ಅನ್ಕೊಳ್ಳಿ, ಬರೀ ಡೋರ್ ಲಾಕ್ ಹಾಕೊಂಡು ಹೋಗಿದ್ದೀರಾ. ಈಗ ಕಳ್ಳ ಬಂದ್ರೆ ಡೋರ್ನ ಹೊಡಿತಾನೆ, ಹೊಡೆದ್ಬಿಟ್ಟು ಆ ಜ್ಯುವೆಲರಿನ ತಗೊಂಡು ಹೋಗ್ತಾನೆ. ಅದೇ ನೀವು ಆ ಜ್ಯುವೆಲರಿನ ಕಬೋರ್ಡ್ ಅಲ್ಲಿ ಇಟ್ಬಿಟ್ಟು ಅದ್ರ ಒಳಗಡೆ ಲಾಕರ್ ಹಾಕಿಟ್ರೆ ಆ ಕಳ್ಳ ಡೋರ್ನ ಹೊಡೆದು ಅವಾಗ ಅವ್ನ ಕಬೋರ್ಡ್ ಹೊಡೆದು ಅವ್ನ ಲಾಕರ್ ಮುಟ್ಟೋಷ್ಟೊತ್ತಿಗೆ ಅವನಿಗೆ ಒಂದು ಸಖತ್ ರಿಸ್ಕ್ ಆಗುತ್ತೆ. ಸೊ ಇದೇ ತರನೇ ಇರೋದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೂಡ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒಂದು 90% ಪೀಪಲ್ಗಳು ಈ ಒಂದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ನ ಯೂಸ್ ಮಾಡಕ್ ಗೊತ್ತಿರಲ್ಲ. ಸೊ ನಾನು ಹೇಳ್ತೀನಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ. ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಹೇಗೆ ಒಂದು ಸೆಟಪ್ ಮಾಡೋದು ಅಂದ್ರೆ, ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಗೂಗಲ್ ಅಥೆಂಟಿಕೇಟರ್ ಅಂತ ಟೈಪ್ ಮಾಡಿ. ಅಲ್ಲಿ ನಿಮಗೆ ಒಂದು ಆಪ್ ನ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಗೆ ಹೋಗ್ಬಿಟ್ಟು ಅಲ್ಲಿನ ಸೆಟ್ಟಿಂಗ್ಸ್ ನಲ್ಲಿ ಅಕೌಂಟ್ ಸೆಂಟರ್ ಗೆ ಹೋಗಿ ಮೊದಲನೆಯದಾಗಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ನಿಮ್ಗೆ ಯಾವ್ದೊಂದು ಅಕೌಂಟ್ಸ್ ಕಾಣಿಸುತ್ತೆ ನೋಡಿ, ಯಾವ ಅಕೌಂಟ್ ಗೆ ನೀವು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಹಾಕ್ಬೇಕಂತ ಇದೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಅಲ್ಲಿಗೆ OTP ಗೆ ಬರುತ್ತೆ. OTP ಅದನ್ನ ಪೇಸ್ಟ್ ಮಾಡಿ ಅದನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಅದ್ರ ಮೇಲೆ ಅಥೆಂಟಿಕೇಶನ್ ಆಪ್ ಅಂತಾನೆ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಹೆಸರನ್ನು ಕೊಟ್ಟು ಒಂದು ಕೀ ಜನರೇಟ್ ಆಗುತ್ತೆ. ಆ ಕೀನ ನೀವು ಕಾಪಿ ಮಾಡ್ಕೊಳ್ಳಿ. ಈಗ ಕಾಪಿ ಮಾಡಿದ ಕೀಯನ್ನು ನೀವು ಗೂಗಲ್ ಅಥೆಂಟಿಕೇಟರ್ ಅಂತ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ನೋಡಿ, ಅಲ್ಲಿಗೆ ಹೋಗ್ಬಿಟ್ಟು ಈ ಪ್ಲಸ್ ಮಾರ್ಕ್ ಎಂಬ ಸಿಂಬಲ್ ಇರುತ್ತೆ ನೋಡಿ, ಅಲ್ಲಿ ಕೊಟ್ಬಿಟ್ಟು ಎಂಟರ್ ಎ ಸೆಟಪ್ ಕೀ, ಇಲ್ಲಿಗೆ ನೀವು ಹೋದ್ರೆ ಅಲ್ಲಿ ನಿಮ್ಮ ಅಕೌಂಟ್ ಹೆಸರು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಯಾವ್ದಾರ ಒಂದು ಅಕೌಂಟ್ ಇದ್ರೆ ಅದನ್ನ ಹಾಕ್ಬಿಟ್ಟು ಅಲ್ಲಿ ಸೆಟಪ್ ಕೀ ಅಂತ ಇರುತ್ತಲ್ವಾ, ಅಲ್ಲಿ ಈ ನೀವು ಕೀ ಜನರೇಟ್ ಆಗಿತ್ತು ನೋಡಿ, ಕಾಪಿ ಮಾಡಿದ್ರಿ ನೋಡಿ, ಅಲ್ಲಿ ಅದನ್ನ ಪೇಸ್ಟ್ ಮಾಡಿ ಅಷ್ಟೇ. ಜನಂತ ಕೊಟ್ಮೇಲೆ ನಿಮಗೆ ಇಲ್ಲಿ ಕೋಡ್ ಜನರೇಟ್ ಆಗಿದ್ದು ಅಂತ ಕಾಣಿಸುತ್ತೆ. ಈ ಕೋಡ್ ಒಂಥರ OTP ತರ. ಯಾವ ತರ OTP ಅಂದ್ರೆ ಇದು ಟೈಮ್ ಬೇಸ್ಡ್ OTP ಇರುತ್ತೆ. ಅಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಕ್ಲಾಕ್ ಮೂವ್ ಆಗ್ತಿರುತ್ತೆ ನೋಡಿ. ಸೊ ಅದನ್ನ ಕಾಪಿ ಮಾಡಿಕೊಂಡು ತಕ್ಷಣನೇ ಅಲ್ಲಿ ಇನ್ಸ್ಟಾಗ್ರಾಮ್ ಹೋಗಿ ಅಲ್ಲಿ ನೆಕ್ಸ್ಟ್ ಅಂತ ಓದ್ತೀರಾ ನೋಡಿ, ನೆಕ್ಸ್ಟ್ ಓದಿದ ಮೇಲೆ ಅಲ್ಲಿ OTP ಇರುತ್ತಲ್ವಾ, ಅಲ್ಲಿ ಅದನ್ನ ಪೇಸ್ಟ್ ಮಾಡಿ.
ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ನಿಮ್ಮ ಈ ಒಂದು 2-factor authentication ಸೆಟಪ್ ಆಗಿರುತ್ತೆ. ಸೊ ಇದು ಮಾಡಿದ್ರೆ ನಿಮ್ಮ ಹ್ಯಾಕ್ ಆಗೋ ಒಂದು ಪಾಸಿಬಿಲಿಟಿ ಸಖತ್ ಕಮ್ಮಿ ಇರುತ್ತೆ. ಸೊ ಇದನ್ನ ನೀವು ಮೇನ್ ಆಗಿ ನಿಮ್ಮ ಗೂಗಲ್ ಅಕೌಂಟ್ ಆ ತರದಕ್ಕೆಲ್ಲ ಫಸ್ಟ್ ಹೋಗ್ಬಿಟ್ಟು ನಾವು 2-factor authentication ಆನ್ ಮಾಡಿ. ಸೊ ಇವೆಲ್ಲದಿಂದ ನಾವು ಒಂದು ಡಿಫೆನ್ಸಿವ್ ಸೈಡ್ ಕೂಡ ಹೋದ್ವಿ. ಸೊ ಇವಾಗ ನಾನು ಹ್ಯಾಕರ್ಸ್ ಗಳು ಹೇಗೆ ನಿಮ್ಮ ಅಕೌಂಟ್ ನ ಹ್ಯಾಕ್ ಮಾಡ್ತಾರೆ, ಅವರು ಏನಕ್ಕೆ ನಿಮ್ಮ ಅಕೌಂಟ್ ನ ಹ್ಯಾಕ್ ಮಾಡ್ತಾರೆ, ಅವ್ರಿಗೆ ಅದರಿಂದ ಏನ್ ಯೂಸ್ ಅದನ್ನ ನಿಮಗೆ ತಿಳಿಸ್ತೀನಿ. ಆಲ್ಮೋಸ್ಟ್ ಸುಮಾರು ಸ್ಟೋರೀಸ್ ಆಗಿರ್ಲಿ, ನಮ್ಮ ಫ್ರೆಂಡ್ಸ್ ನ ಒಂದು ನಾನು ತಗೊಂಡಿರೋ ಒಂದು ರಿಸರ್ಚ್ ಆಗಿರ್ಲಿ, ಎಲ್ಲಾ ಕಥೆಯಲ್ಲೂ ಒಂದೇ ಕಾಮನ್ ಲಿಂಕ್ ಇದೆ. ಏನಪ್ಪಾ ಅಂದ್ರೆ ಫಿಶಿಂಗ್ ಅಟ್ಯಾಕ್. ಏನಪ್ಪಾ ಈ ಫಿಶಿಂಗ್ ಅಟ್ಯಾಕ್ ಅಂದ್ರೆ PHISHING ಫಿಶಿಂಗ್ ಅಟ್ಯಾಕ್. ಇದು FISH ಅಂದ್ರ ಮೀನಿಗೆ ಗಾಳ ಹಾಕೋದು, ಅದು ಫಿಶಿಂಗ್ ಅಟ್ಯಾಕ್. ಇದೇ ತರನೇ ಈ ಫಿಶಿಂಗ್ ಅಟ್ಯಾಕ್ ಕೂಡ ಹ್ಯಾಕರ್ಸ್ ಗಳು ಏನ್ ಮಾಡ್ತಾರೆ, ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತಾರೆ ಒಂದು ಲಿಂಕ್ ಸೆಂಡ್ ಮಾಡೋದ್ರಿಂದ. ಆ ತರ ಆಗಿ ಇದು ನಿಮ್ಗೆ ಹ್ಯಾಕರ್ ಮೆಸೇಜ್ ಮಾಡ್ಬೇಕಂತ ಇಲ್ಲ. ನನ್ನ ಫ್ರೆಂಡ್ ನ ಒಂದು ಕೇಸ್ ನಲ್ಲಿ ಏನಾಗಿತ್ತಂದ್ರೆ, ಅವನ ಫ್ರೆಂಡ್ ಒಬ್ಬ ಅವ್ನಿಗೆ ಮೆಸೇಜ್ ಕಳಿಸ್ತಾನೆ, ಬ್ರೋ ಈ ತರ ಒಂದು ಎಕ್ಸೈಟೆಡ್ ಆಫರ್ ಇದೆ, ಈ ತರ ಹಿಂಗೆಲ್ಲ ಆಫರ್ಸ್ ಇದೆ ಅನ್ಬಿಟ್ಟು ಈ ತರ ಒಂದು ಲಿಂಕ್ ಕಳಿಸ್ತಾನೆ. ಆ ಲಿಂಕ್ ಅನ್ನ ಗೊತ್ತಾಗ ಅವಾಗ ಅವ್ರ ಫ್ರೆಂಡ್ ಕೇಳ್ತಾರೆ, ಬ್ರೋ ನಮಗೆ OTP ಬಂತಲ್ವಾ ಅದನ್ನ ಹೇಳಿ ಅಂತ. ನೀವೇನ್ ಅನ್ಕೊಂತೀರಾ, ಹೆಂಗಿರು ನನ್ನ ಫ್ರೆಂಡ್ ಏನ್ ಮಾಡ್ಕೊಂತಾನೆ ಅಂತ ಅನ್ಕೊಂಡು ನೀವು OTP ನ ಶೇರ್ ಮಾಡ್ತೀರಾ. ನೀವು ಆ OTP ಯಾವ್ದಿನಂತಾನು ನೋಡಕ್ ಹೋಗಲ್ಲ. ಇದರಿಂದನೇ ನಿಮ್ಮ ಅಕೌಂಟ್ ಹ್ಯಾಕ್ ಆಗುತ್ತೆ. ಇದು ನನ್ನ ಒಂದು ಫ್ರೆಂಡ್ ನ ಕೇಸ್. ಈ ತರ ಒಂದು ನಿಮಗೆ ಸ್ಕ್ರೀನ್ ಶಾಟ್ ತೋರಿಸಿದೀನಿ ನೋಡಿ, ಹೇಗೆ ಈ ತರ ಕೇಳಿದ್ದಾರೆ ಅಂತ. ಸೊ ಇದರಲ್ಲಿ ನೀವು ಇಂಟೆಲಿಜೆಂಟ್ ಆಗಿರ್ಬೇಕು. ಯಾವಾಗಲೂ ಈ ತರ ಫ್ರೆಂಡ್ ಈ ತರ ಲಿಂಕ್ ಕಳಿಸಿದಾಗ ನೀವು ಡೈರೆಕ್ಟ್ ಆಗಿ ಅವ್ನಿಗೆ ಫೋನ್ ಮಾಡಿ ಕೇಳ್ಬೇಕು, ಬ್ರೋ ನೀನೇ ಸೆಂಡ್ ಮಾಡಿದ್ದ ಲಿಂಕ್ ನ ಅಥವಾ ಯಾರಾದ್ರೂ ಬೇರೆ ಕಳಿಸಿದಿರಾ ಆ ತರ ಹಿಂಗೆ ಕೇಳ್ಬೇಕು. ಯಾಕಂದ್ರೆ ಯಾವತ್ತು ಯಾವುದೇ ಒಂದು ಅನ್ವಾಂಟೆಡ್ ಲಿಂಕ್ಸ್ ನ ನೀವು ಅದನ್ನ ಒತ್ತಕ್ಕೆ ಹೋಗಬೇಡಿ. ಸೊ ಈಗ ಏನಾಗುತ್ತೆ, ಫ್ರೆಂಡ್ ಕೇಳಿದಿಂದ ಇವನ್ ಅಕೌಂಟ್ ಹ್ಯಾಕ್ ಆಯ್ತು. ಈಗ ಏನ್ ಮಾಡ್ತಾರೆ ಹ್ಯಾಕರ್ ಅಂದ್ರೆ, ಅವ್ನು ಅದರಿಂದ ಏನ್ ಯೂಸ್ ಅಂತ ನಾನು ಹೇಳ್ತೀನಿ ಇದನ್ನ. ಸೊ ಹ್ಯಾಕರ್ ಏನ್ ಮಾಡ್ತಾನೆ, ಈ ತರ ಒಂದು ಸ್ಟೋರಿಗಳಾಗ್ಲಿ, ಈ ತರ ಒಂದು ಪೋಸ್ಟ್ ಗಳಾಗ್ಲಿ, ಬಿಟ್ ಕಾಯಿನ್ ಬಗ್ಗೆ ಆಗ್ಲಿ ಅಥವಾ ಟ್ರೇಡಿಂಗ್ ಬಗ್ಗೆ ಆಗ್ಲಿ ಈ ತರ ಪೋಸ್ಟ್ ಮಾಡ್ತಾನೆ. ಅವ್ರಿಗೆ ಈ ತರ ಒಂದು ಅಮೌಂಟ್ ಬಂದಿದೆ, ಈ ತರ ಒಂದು ದುಡ್ಡು ಬಂದಿದೆ, ಇಷ್ಟು ಒಂದು ಪೇ ಮಾಡಿದಾಗ ಅವನಿಗೆ ಒಂದು ಟ್ರೇಡ್ ಮಾಡಿದಾಗ ದುಡ್ಡು ಬಂದಿದೆ ಅಂತ ಕೂಡ ಈ ತರ ಹಾಕ್ತಾರೆ. ಆದ್ರೆ ಇದೆಲ್ಲದೂ ಒಂದು ಫೇಕ್. ನೀವು ಈ ಒಂದು ಗಾಳಕ್ಕೆ ಬೀಳಕೋಬೇಡಿ. ಅವಾಗ ಏನ್ ಮಾಡ್ತಾರೆ ಈ ಹ್ಯಾಕರ್ಸ್ ಗಳಂದ್ರೆ, ಈಗ ನನ್ನ ಫ್ರೆಂಡ್ಗೆ ನಾನ್ ಪರಿಚಯ ಇದ್ದೀನಲ್ವಾ, ಅವಾಗ ಅವನು ನನಗೆ ಮೆಸೇಜ್ ಹಾಕಕ್ ಟ್ರೈ ಮಾಡ್ತಾನೆ. ನನ್ನ ಫ್ರೆಂಡ್ ಹಾಕಲ್ಲ, ಅದು ಹ್ಯಾಕರ್ ಅವ್ನ ಅಕೌಂಟ್ ಹ್ಯಾಕ್ ಮಾಡಿರ್ತಾನೆ. ನಾನು ಅನ್ಕೊಂತೀನಿ ನನ್ನ ಫ್ರೆಂಡ್ ಮೆಸೇಜ್ ಮಾಡ್ತಿರೋದು ಅಂತ. ನನಗೆ ಕೇಳ್ತಾನೆ ಅವಾಗ, ಬ್ರೋ ಈ ತರ ಇನ್ವೆಸ್ಟ್ ಮಾಡಿ ಮನಿ ಡಬಲ್ ಆಗುತ್ತೆ ಅಂತ. ಈಗ ನಾನು ಎಕ್ಸಾಂಪಲ್ ನನಗೆ ನನ್ನ ಫ್ರೆಂಡ್ ಹೇಳ್ತಾನೆ ಏನೋ ಒಂದು ಮಾಡಿದ್ದೇನೆ ಅಂತ ಅನ್ಕೊಂಡ್ ಇನ್ವೆಸ್ಟ್ ಮಾಡಿದೆ ಅನ್ಕೊಳ್ಳಿ. ಅವಾಗ ನಾನು ಹಾಕಿರೋ ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ. ಅವ್ರೇನ್ ನಾರ್ಮಲ್ 500 ರೂಪೀಸ್ 1000 ರೂಪೀಸ್ ಕೇಳಲ್ಲ. ಕೇಳಿದ್ರೆ 20,000 ರೂಪೀಸ್ 30,000 ರೂಪೀಸ್ 50,000 ರೂಪೀಸ್ ಈ ತರ ಕೊಡ್ತಾರೆ. ಮತ್ತೆ ಒಂದು ಅಕೌಂಟ್ ಕೂಡ ಟ್ಯಾಗ್ ಮಾಡ್ತಾರೆ, ಯಾವ್ದೋ ಒಂದು ಟ್ರೇಡರ್ ಅಕೌಂಟ್ ಕೂಡ, ರಿಯಲಿಸ್ಟಿಕ್ ಆಗಿ ಅನ್ಸ್ಲಿ ಅಂತ. ಇದು ನಾನು ಯಾವ್ದೋ ಒಂದು ಕಟ್ಟುಕತೆ ಹೇಳ್ತಿಲ್ಲ, ಇಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ತೋರಿಸ್ತೀನಿ ನೋಡಿ ಯಾವ ತರ ಹಿಂಗೆ ಕೇಳ್ತಾರೆ ಅಂತ. ಇದೇ ತರನೇ ಹ್ಯಾಕರ್ಸ್ ಗಳು ನಮಗೆ ಅಪ್ರೋಚ್ ಮಾಡ್ಬಿಟ್ಟು ದುಡ್ಡು ಇಸ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಬಿಟ್ ಕಾಯಿನ್ ಇನ್ವೆಸ್ಟ್ಮೆಂಟ್ ಆಗಲಿ, ಒಂಥರ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಆಗಲಿ ಆ ತರ ಯೂಸ್ ಮಾಡ್ಕೊಂತಾರೆ. ಆಮೇಲೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಈಗ ಅವ್ರಿಗೆ ದುಡ್ಡಿನ ಅರ್ಜೆನ್ಸಿ ಇದೆ, ನಮಗೆ ಒಂದು 500 ರೂಪೀಸ್ ಕೊಡಿ, 1000 ರೂಪೀಸ್ ಈ ತರ ಕೊಡಿ ಅಂತ ದುಡ್ಡು ವಸೂಲಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಇದಕ್ಕಿಂತ ಒಂದು ಪ್ರೊಫೆಷನಲಿಸಮ್ ಒಂದು ಹ್ಯಾಕರ್ಸ್ ಗಳು ಏನ್ ಮಾಡ್ತಾರೆ, ಡಾರ್ಕ್ ವೆಬ್ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ ಗಳನ್ನ ಯೂಸ್ ಮಾಡ್ಬಿಟ್ಟು ಅಲ್ಲಿನ ಒಂದು ಡ್ರಗ್ ಡೀಲಿಂಗ್ಸ್ ಆ ತರದೆಲ್ಲ ಒಂದು ವ್ಯವಹಾರ ನಡೆಸ್ತಾರೆ. ಆಮೇಲೆ ನಿಮ್ಮ ಫೋನ್ ನಂಬರ್ ತಗೊಂಡು ನಿಮ್ಮ ಮೇಲ್ ಎಲ್ಲ ತಗೊಂತಾರೆ. ಯಾಕಂದ್ರೆ ನೀವೆಲ್ಲ ಕೊಟ್ಟಿರ್ತೀರಾ, ಫೇಸ್ಬುಕ್ ಲಾಗಿನ್ ಆಗ್ಬೇಕಾದ್ರೆ ನೀವೇ ಮೇಲು, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಕೊಡ್ತೀರಾ. ಇದನ್ನೆಲ್ಲ ಅವರು ಡಾರ್ಕ್ ವೆಬ್ ನಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ. ಈ ಡಾರ್ಕ್ ವೆಬ್ ಅನ್ನೋದು ಒಂದು ದೊಡ್ಡ ಸಮುದ್ರ ತರ. ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ನನ್ನ ವಿಡಿಯೋ ಒಂದು 2 ಅವರ್ 3 ಅವರ್ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಬ್ಯಾಕ್ ಟು ದ ಟಾಪಿಕ್ ಬರೋಣ. ಈಗ ನಿಮ್ಮ ಅಕೌಂಟಿಗೆಲ್ಲ ಹ್ಯಾಕ್ ಆಯ್ತು ಅನ್ಕೊಳ್ಳಿ. ಈಗ ಮತ್ತೆ ನೀವು ಎಲ್ಲ ಇಟ್ರಿ, ನಿಮ್ಮ ನೆಗ್ಲಿಜೆನ್ಸ್ ಇಂದ ನೀವು OTP ಕೊಟ್ರಿ, OTP ಕೊಟ್ಬಿಟ್ಟು ಲಿಂಕ್ ಕೊಟ್ಬಿಟ್ಟು ಎಲ್ಲ ಈ ತರ ಆಯ್ತು ಅನ್ಕೊಳ್ಳಿ, ಆ ಅಕೌಂಟ್ ಹ್ಯಾಕ್ ಆಯ್ತು. ಇವಾಗ ಏನ್ ಮಾಡೋದು ಈ ಸಮಯದಲ್ಲಿ ಅಂತ ಕೇಳಿಸ್ಕೊಳ್ಳಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅವರು ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಲಿಂಕ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಹಾಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿದೀನಿ ಆ ಲಿಂಕ್ ನ. ಆ ಲಿಂಕ್ ಗೆ ಹೋಗ್ಬಿಟ್ಟು ಫೈಂಡ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಮೇಲ್ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಥವಾ ನಿಮ್ ಯಾವ್ದೋ ಒಂದು ಕೊಟ್ಟಿರ್ತೀರಲ್ವಾ ಒಂದು ಇನ್ಸ್ಟಾಗ್ರಾಮ್ಗೆ, ಅಲ್ಲಿ ಒತ್ತಿ. ಆಲ್ಮೋಸ್ಟ್ ನಿಮ್ಮ ಒಂದು ಮೇಲ್ ಅನ್ನ ಚೇಂಜ್ ಮಾಡಿರ್ತಾರೆ. ಆದ್ರೂ ಯಾವುದೋ ಒಂದು ಪಾಸಿಬಿಲಿಟಿಯಲ್ಲಿ ಚೇಂಜ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅಕೌಂಟ್ ಸಿಗಬಹುದು. ಅಥವಾ ನಿಮ್ಮ ಯೂಸರ್ ನೇಮ್ ಚೇಂಜ್ ಮಾಡಿದ್ರೆ ಯೂಸರ್ ನೇಮ್ ಒತ್ತಿ, ನೆನಪಿದ್ರೆ ಅದಾದಾಗ ನಿಮಗೆ ನಿಮ್ಮ ಅಕೌಂಟ್ ಪ್ರೊಫೈಲ್ ಪಿಕ್ಚರ್ ಎಲ್ಲ ಕಾಣಿಸುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಅಥವಾ ನಿಮ್ಮ ಫೇಸ್ಬುಕ್ ಅಲ್ಲಿ ಅವ್ರು ಹ್ಯಾಕ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಏನ್ ಯೂಸರ್ ನೇಮ್ ಚೇಂಜ್ ಮಾಡಿದ್ದಾರೆ. ಯಾವತ್ತು ಅವ್ರನ್ನ ಅದನ್ನ ಬ್ಲಾಕ್ ಮಾಡ್ಬಿಟ್ಟು ಅದನ್ನ ರಿಪೋರ್ಟ್ ಮಾಡಕ್ ಹೋಗ್ಬೇಡಿ. ನೀವು ಒಬ್ಬರೇ ರಿಪೋರ್ಟ್ ಮಾಡಿದ್ರೆ ಅದು ಏನು ಯೂಸ್ ಇಲ್ಲ. ಯಾಕಂದ್ರೆ ಮಿನಿಮಮ್ ಆಗಿ ಒಂದು 30,000 ಆಗಿರ್ಲಿ 40,000 ಜನ ಆಗಿರ್ಲಿ ಆ ತರ ರಿಪೋರ್ಟ್ ಕೊಟ್ರೆ ಮಾತ್ರ ಒಂದು ಅಕೌಂಟ್ ನ ಟೇಕ್ ಡೌನ್ ಮಾಡ್ತಾರೆ. ನೀವು ಒಬ್ಬರೇ ರಿಪೋರ್ಟ್ ಮಾಡಿದ್ರೆ ಏನು ಯೂಸ್ ಆಗಲ್ಲ. ಸೊ ಇದನ್ನ ರಿಪೋರ್ಟ್ ಮಾಡಬೇಡಿ, ಬ್ಲಾಕ್ ಮಾಡಬೇಡಿ. ಅಲ್ಲಿರೋ ಯೂಸರ್ ನೇಮ್ ನೋಡ್ಕೊಳ್ಳಿ. ಯೂಸರ್ ನೇಮ್ ಹೋಗ್ಬಿಟ್ಟು ಅಲ್ಲಿ ಹೇಳಿದ್ನಲ್ವಾ ಅಕೌಂಟ್ ಇಸ್ ಕಾಂಪ್ರಮೈಸ್ ಅಂತ ಬರುತ್ತೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಹಾಕಿ. ಇಲ್ಲಿ ಹಾಕಿದಾಗ ನಿಮಗೆ ಈ ಅಕೌಂಟ್ ಕಾಣಿಸುತ್ತೆ. ಇಲ್ಲಿ ಬರೋ ಒಂದು ಪ್ರೊಸೀಜರ್ಸ್ ನ ಫಾಲೋ ಮಾಡ್ಬಿಟ್ಟು ನಿಮ್ಮ ಅಕೌಂಟ್ ನ ವಾಪಸ್ ರಿಕವರ್ ಮಾಡ್ಕೋಬಹುದು ನೀವು ಹ್ಯಾಕ್ ಆಗಿದ್ರೆ. ಆಮೇಲೆ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಯಾವಾಗಲೂ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಆಗಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಲಿ ಸಿಂಕ್ ಮಾಡಿಟ್ಕೊಂಡಿರಿ. ಮತ್ತೆ ಸೆಟ್ಟಿಂಗ್ಸ್ ನಲ್ಲೇ ಲಾಗಿನ್ ಅಕೌಂಟ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ, ಅಡ್ವಾನ್ಸ್ಡ್, ಅದಕ್ಕೆ ಒತ್ತಿ. ಏನಿದ್ರೆ ಯೂಸ್ ಅಂದ್ರೆ, ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಇದ್ಬಿಟ್ಟು ನೀವು ಫೇಸ್ಬುಕ್ ಅಕೌಂಟ್ ಲಾಗಿನ್ ಆಗ್ಬೋದು. ಹಿಂಗ್ ಮಾಡಿದಾಗ ಈಗ ಅಕಸ್ಮಾತ್ ಹ್ಯಾಕರ್ ಬಂದ್ಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಮಾಡ್ದ ಅನ್ಕೊಳ್ಳಿ, ಅವಾಗ ನೀವು ಫೇಸ್ಬುಕ್ ಇಂದ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಲಾಗಿನ್ ಆಗ್ಬಿಟ್ಟು ಹ್ಯಾಕರ್ ನ ರಿಮೂವ್ ಮಾಡ್ಬೋದು ನಿಮ್ಮ ಅಕೌಂಟ್ ನಿಂದ. ಹೆಂಗೆ ಸಾಧ್ಯ ಅಂದ್ರೆ, ಮೆಟಾ ಇದು ಒಂದು ಕನೆಕ್ಟೆಡ್ ಎಕ್ಸ್ಪೀರಿಯನ್ಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೆ ನೋಡಿ, ಇವಾಗ ನಮ್ಮ ವಾಟ್ಸ್ಆಪ್
ವಾಟ್ಸ್ಆಪ್ ಆಗಿರ್ಲಿ, ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಎಲ್ಲ ಒಂದು ಕನೆಕ್ಟೆಡ್ ಆಗಿರೋದು ಅದು. ಸೊ ನಿಮ್ಮ ಅಕೌಂಟ್ ನ ಈ ತರ ಒಂದು ರಿಕವರ್ ಮಾಡ್ಕೋಬಹುದು. ನೀವು ಫ್ರೆಂಡ್ ಅನ್ಕೊಂಡು ಈ ತರ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರಿ, ಇದಾದ್ರೂ ಓಕೆ. ಇನ್ನು ಕೆಲವೊಂದು ಹ್ಯಾಕ್ ಹೆಂಗಾಗುತ್ತೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಎತ್ತೋ ತರನೇ ಆಗುತ್ತೆ. ಸೊ ಯಾವಾಗ್ಲೂ ಲಿಂಕ್ ನ ಯೋಚಿಸಿ ಓಪನ್ ಮಾಡಿ. ಮತ್ತೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಕೂಡ ಮರಿಬೇಡಿ ಯಾವುದೇ ಒಂದು ಆಪ್ಸ್ ಗಳಿಗಾದ್ರು. ನಿಮಗೆ ನಿಜವಾಗ್ಲೂ ಒಂದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ವಿಡಿಯೋ ಬೇಕಂದ್ರೆ, ಆಮೇಲೆ ನಿಮ್ಮ ಅಕೌಂಟ್ ಏನಾದ್ರು ಹ್ಯಾಕ್ ಆಗಿದ್ದಾರೆ ಮತ್ತೆ ನಿಮ್ಗೆ ಏನಾದ್ರು ಬೇರೆ ತರ ಒಂದು ಸಜೆಷನ್ಸ್ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಹೆಚ್ಚಿನ ಒಂದು ಜನಕ್ಕೆ ಇದನ್ನ ಶೇರ್ ಮಾಡಿ. ನಿಮ್ಮ ಅಕೌಂಟ್ ಹ್ಯಾಕ್ ಆಗದೇನೆ ಇರ್ಬೋದು, ಆದ್ರೆ ಕೆಲವರು ಅಕೌಂಟ್ ಹ್ಯಾಕ್ ಆಗ್ತಿದೆ ಈ ತರ. ಸೊ ಅವ್ರಿಗೂ ಈ ತರ ಒಂದು ನಾಲೆಡ್ಜ್ ಸಿಗ್ಲಿ, ಈ ತರ ಒಂದು ಅಥೆಂಟಿಕೇಶನ್ ಆಗಿರ್ಲಿ, ಈ ತರ ಒಂದು ಹ್ಯಾಕರ್ಸ್ ಇಂದ ಸೇವ್ ಆಗೋದು ಹೇಗಂತ ಅವ್ರಿಗೂ ಒಂದು ತಿಳಿಲಿ. ಮತ್ತೆ ಹ್ಯಾಕಿಂಗ್ ರಿಲೇಟೆಡ್ ಮತ್ತೆ ಏನಾರ ಒಂದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.